ಎಲ್ರಿಗೂ ನಮಸ್ಕಾರ. ನಾನು ಗೀತಾ ದೇವಂಗ. ಇವತ್ತು ನಾವು ಅನ್ಬಾಕ್ಸ್ ಮಾಡಿ ರಿವ್ಯೂ ಕೊಡ್ತಿರುವಂತಹ ಪುಸ್ತಕ ಒಡೆದ ಕನ್ನಡಿಯ ಬಿಂಬಗಳು ಬೈ ಸಂಜಯ್ ರಾಜಾರಾವ್. ಎಂದಿನಂತೆ ಈ ಪುಸ್ತಕದ ಎಲ್ಲ ಮಾಹಿತಿಯೊಂದಿಗೆ ಫ್ರೀ ಸ್ಯಾಂಪಲ್ ಬಗ್ಗೆ ಕೂಡ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಈ ಪುಸ್ತಕದ ಲೇಖಕರು ಸಂಜಯ್ ರಾಜಾರಾವ್. ಇವರು ವೃತ್ತಿಯಲ್ಲಿ ಲೇಖಗಾರರಾಗಿದ್ದು ಪ್ರವೃತ್ತಿಯಲ್ಲಿ ಲೇಖಕರು. ಆತ್ಮ ಬಂಧನ ಇವರ ಮೊದಲ ಕಿರು ಕಾದಂಬರಿಯಾಗಿದ್ದು ನಂತರ ಆಟೋ ಡಿಟ್ಯಾಕ್ ಎಂಬ ಸಂಕಲನ ಪುಸ್ತಕ, ಹಿಂದಿಯಲ್ಲಿ ತಾನು ಏಕ್ ಬುನ್ ಕಿ ಕಹಾನಿ ಎಂಬ ಕಿರು ಕಾದಂಬರಿ ಮತ್ತು ಉಡ್ತಾ ಕಾಂದಿಲ್ ಎಂಬ ಗಜಲ್ ಸಂಕಲನ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಒಡೆದ ಕನ್ನಡಿಯ ಬಿಂಬಗಳು ಇವರ ಎರಡನೆಯ ಕಿರು ಕಾದಂಬರಿ. ಈ ಪುಸ್ತಕದ ಒಂದು ಸಣ್ಣ ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಇನ್ನು ಈ ಪುಸ್ತಕದ ಒಟ್ಟಾರೆ ರಿವ್ಯೂ ಕೊಡಬೇಕಂದ್ರೆ ಈ ಪುಸ್ತಕದ ನಿಖರವಾದ ಬೆಲೆ 249 ರೂಪಾಯಿಗಳು. ಇದು ದ ರೈಟ್ ಆರ್ಡರ್ ಪಬ್ಲಿಕೇಶನ್ಸಿಂದ 2022ರಲ್ಲಿ ಪಬ್ಲಿಷ್ ಆಗಿದೆ. ನನ್ನ ಹತ್ರ ಇರುವಂತಹ ಪುಸ್ತಕ ಕೂಡ 2022ನೇ ಕಾಪಿ ಅಂತಲೇ ಹೇಳ್ಬೋದು. ಪುಸ್ತಕದ ಪ್ರಕಾರ ಕಾಲ್ಪನಿಕ, ಜಾನರ್ ಫಿಕ್ಷನ್. ಇನ್ನು ಈ ಪುಸ್ತಕದ ಕತೆ ಕುರಿತು ಹೇಳಬೇಕಂದ್ರೆ ಈ ಪುಸ್ತಕದಲ್ಲಿ 4 ವಿಭಿನ್ನ ಕಥೆಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು ಕಥೆಯ ಕುರಿತು ಹೇಳಬೇಕಂದ್ರೆ ಒಂದರಲ್ಲಿ ಮಾಧವಿ ತ್ರಿವೇಣಿ ಅಂತ ಒಂದು ಕುಟುಂಬ ಇರುತ್ತೆ. ಒಂದು ಸಣ್ಣ ಕುಟುಂಬ, ಅದರಲ್ಲಿ ಹೇಗೆ ತಂದೆ ತಾಯಿ ಕಲಹಗಳು ಒಂದು ಮಗುವಿಗೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬೋದು. ಸೊ ನನಗೆ ತಂಗಿ ಬರ್ತಿದ್ದಾಳೆ ಅಂತ ಖುಷಿಯಾಗಿದ್ದ ಒಂದು ಮಗು, ಒಂದು ಕಲಹಗಳಲ್ಲಿ ಹೀಗೆ ಒಂದು ಆರ್ಗ್ಯುಮೆಂಟಲ್ಲಿ ಅವ್ರು ಮಾತಾಡ್ತಾ ಮಾಧವಿಗೆ ಹಿಂತಿರುಗಿ ಹೋಗೋಕೆ ಕೈ ಹಿಡಿದಕ್ಕೆ ಹೋಗಿ ಅವ್ರ ಕಾಲು ಜಾರಿ ಬಿದ್ದು ಒಂದು ವಿಗ್ರಹ ಅವ್ರ ಮೇಲೆ ಬಿದ್ದು, ಸೊ ಅವ್ರಿಗೂ ಅವ್ರ ಮಗುಗೂ ತುಂಬ ತೊಂದರೆ ಆಗುತ್ತೆ. ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ, ಇವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಗಂಡನ. ಇದು ಒಂದು ಸನ್ನಿವೇಶ. ಇದು ನಮ್ಮ ಕತೆ ಒಂದು. ಇನ್ನೊಂದು ಕತೆ ಅಂದರೆ ಇನ್ನು ಈ ಪುಸ್ತಕದ ಎರಡನೇ ಬಿಂಬ ಕುರಿತು ಹೇಳಬೇಕಂದ್ರೆ ಇದರಲ್ಲಿ ಒಂದು ರೈಸಿಂಗ್ ಸ್ಟಾರ್ ಇರ್ತಾರೆ, ಅವ್ರ ಹೆಸರು ದೀಪಿಕಾ ಅಂತ. ಈ ಎಲ್ಲ ಕತೆಗಳಲ್ಲೂ ಒಂದು ಸೆಲೆಬ್ರಿಟಿ ಕ್ಯಾರೆಕ್ಟರ್ ಇರುತ್ತೆ, ಎಲ್ಲರೂ ತುಂಬ ಪ್ರಭಾವವಾಗಿರ್ತಾರೆ. ದೀಪೇಶ್ ಅನಂತಕುಮಾರ್ ಅಂತ. ಸೊ ಅವರ ಫ್ಯಾನ್ ಇವರು, ಅವ್ರ ಥರ ಆ್ಯಕ್ಟರ್ ಆಗಬೇಕು ಅಂತ ಲೈಕ್ ಆ್ಯಕ್ಟಿಂಗ್ ಕ್ಲಾಸ್ ಸೇರ್ಕೊಂಡಿರ್ತಾರೆ. ಹಾಗೆ ಅವ್ರು ಡ್ರಾಮಾ ಮಾಡ್ತಿರ್ತಾರೆ ಆ್ಯಂಡ್ ಅವ್ರ ಬಿಹೇವಿಯರ್ ಬಗ್ಗೆ, ಅವ್ರ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಲ್ಲ ವಿವರಿಸ್ತಾರೆ. ಇನ್ ಮಿಡಲ್ ಆಫ್ ದ ಡ್ರಾಮಾ ಅವರು ತಲೆ ಸುತ್ತ ಬಿದ್ದೋಗ್ತಾರೆ. ಅದನ್ನು ಜನರೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸಿದಾಗ ತಿಳಿಯುತ್ತೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ತಂದೆಗೆ ಒಬ್ಬಳೇ ಮಗಳು ಆ್ಯಂಡ್ ಇವರು ಬ್ಲಡ್ ಗ್ರೂಪ್ HH ಅಂತ ಇರುತ್ತೆ, ಎಲ್ಲೂ ಸಿಗೋದಿಲ್ಲ. ಈಗ ಹೇಗೆ ಇವಳನ್ನ ಉಳಿಸ್ಕೊಳ್ಳೋದು ಅಂತ ತಾಪತ್ರಯ ಪಡ್ತಿರೋ ತಂದೆ ಕತೆ ಒಂದು ಕಡೆ. ಸೊ ಇದು ಎರಡನೇ ಕತೆ. ಇನ್ನು ಈ ಪುಸ್ತಕದ 3ನೇ ಬಿಂಬ ಬೆಚ್ಚಿಟ್ಟ ಒಡಲು ಮುಚ್ಚಿಟ್ಟ ಕಡಲು ಅಂತ. ಇದಂದರೆ ಒಂದು ಕುಟುಂಬ ಇರುತ್ತೆ, ಒಂದು ಮುದ್ದಾದ ಕುಟುಂಬ, ಗಂಡ ಹೆಂಡತಿ ಒಂದು ಮಗು. ಹೆಂಡತಿಗೆ ಇನ್ನೊಂದು ಡೆಲಿವರಿ ಆಗ್ತಿರುತ್ತೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಈ ಮಗು ಮೇಲೆ. ಸೊ ಡೆಲಿವರಿ ಪೇಯ್ನ್ ಬರುತ್ತೆ, ಅವರು ಹೋಗ್ತಾರೆ, ಡೆಲಿವರಿ ಆಗುತ್ತೆ ಅಂತ ಹೋದರೆ ಮಗು ಸತ್ತೋಗಿದೆ ಅಂತ ಹೇಳ್ತಾರೆ. ಮಗುನ ತೋರಿಸೋದಿಲ್ಲ ಅವರು ಅಷ್ಟಾಗಿ. ಮಗುನ ನೋಡ್ತಾರೆ, ಮಗು ಸತ್ತಿದೆ ಅಂತ ದುಃಖದಲ್ಲಿರ್ತಾರೆ. ಇದು ನಮ್ಮ ಎರಡನೇ ಕತೆ. ಆದರೆ ನಿಜ ಏನಂದರೆ ಈ ಮಗು ಸತ್ತಿರೋದಿಲ್ಲ, ಈ ಮಗು ಬದುಕಿರುತ್ತೆ, ಆದರೆ ಬೇರೆಯವ್ರಿಗೆ ಈ ಮಗುನ ಕೊಟ್ಬಿಟ್ಟಿರ್ತಾರೆ. ಸೊ ಇದು ಕೂಡ ಹಾಸ್ಪಿಟಲ್ ಲಿಂಕ್ ಇದೆ ಅಂತ ಹೇಳಿದ್ವಲ್ಲ, ಅದರಲ್ಲಿರುವಂತಹ ನಟೇಶ ಅಂತ ಅಲ್ಲಿರೋ ವ್ಯಕ್ತಿ ಬರ್ತಾರೆ. ಆ್ಯಂಡ್ ಇದರಲ್ಲಿ ಯಾರು ಫಾದರ್ ಇದ್ದಾರೆ ಈ ಸ್ಟೋರಿಯಲ್ಲಿ, ಅವ್ನು ವರ್ಕ್ ಮಾಡ್ತಿರೋ ಹಾಸ್ಪಿಟಲಲ್ಲೇ ಇದು ಈ ಥರ ಆಗಿರುತ್ತೆ. ಆ್ಯಂಡ್ ಇವ್ರು ತುಂಬ ಇಲೀಗಲ್ ಆ್ಯಕ್ಟಿವಿಟೀಸಲ್ಲಿ ಒಂದು NGOದಲ್ಲಿ ಲೈಕ್ ಜಡೇಶ್ ಅನ್ನೋರ ಜೊತೆ ಪಾರ್ಟ್ನರ್ ಆಗಿರ್ತಾರೆ. ಸೊ ಇವ್ರನ್ನ ಪೊಲೀಸವರು ಅರೆಸ್ಟ್ ಮಾಡ್ತಾರೆ. ಇದು ಲೈಕ್ ವಾಸ್ತವದಲ್ಲಿ ಮಗು ಸತ್ತೋಗಿರೋದು ಪಾಸ್ಟಲ್ಲಿ, ಭೂತಕಾಲದಲ್ಲಿ. ಇದೊಂದು ಕತೆ. ಆದರೆ ನಮ್ಮ 4ನೇ ಕತೆ ಅಭಿಮಾನಿ ಅಂತ ಇರುತ್ತೆ. ಒಂದು ಅಣ್ಣ ತಮ್ಮ, ಹೇಗೆ ಅವರು ದೀಪೇಶ್ ಅನಂತಕುಮಾರ್ ಅವರ ಅಭಿಮಾನಿ. ಈ ಎಲ್ಲ ಕತೆಗಳಲ್ಲೂ ದೀಪೇಶ್ ಅನಂತಕುಮಾರ್ ಅವರ ಸಾವದಾಗ ಏನೇನು ಎಫೆಕ್ಟ್ ಆಗ್ತಿದೆ ಅವರ ಅಭಿಮಾನಿಗಳ ಮೇಲೆ ಅನ್ನೋದು ಒಂದು ರೀತಿಯಲ್ಲಿ ತೋರಿಸ್ತಾ ಹೋಗ್ತಾರೆ. ಹಾಗೆ ತಮ್ಮ ಐಸ್ ಕ್ರೀಮ್ ಅಡಿಕ್ಟ್ ಆಗಿರ್ತಾನೆ, ಅವನು ಕೂಡ ಇದು ಅನ್ಕಾನ್ಷಿಯಸ್ ಆದಾಗ ಅವ್ನು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ಎಲ್ಲ 4 ಕತೆಗಳನ್ನು ಒಂದು ಹಾಸ್ಪಿಟಲ್ ಕನೆಕ್ಟೆಡ್ ಇರುತ್ತೆ. ಬದುಕಿನ ಬೆಳಕು ಅಂತ ಒಂದು ಹಾಸ್ಪಿಟಲ್ ಆ್ಯಂಡ್ NGO ಇರುತ್ತೆ ಅಲ್ಲಿ. ಇಲ್ಲಿ ಜಡೇಶ ನಟೇಶ ಅಂತ 2 ಕ್ಯಾರೆಕ್ಟರ್ಸ್ ಇರುತ್ತೆ. ನಟೇಶ ಬಂದು ನಮಗೆ ಕತೆ 2ರಲ್ಲಿ ಅಥವಾ 3ರಲ್ಲಿ ಸಿಗ್ತಾರೆ. ಕತೆ 3ರಲ್ಲಿ ಯಾರು ಸಿಗ್ತಾರೆ ತಂದೆ ಅವರು. ಈ ಜಡೇಶ ಬಂದು ಅಲ್ಲೊಂದು ಚಹಾದ ಅಂಗಡಿ ಇಟ್ಕೊಂಡು ಆ ಆಸ್ಪತ್ರೆಯಲ್ಲಿರೋ ಜೊತೆ ಜನರ ಜೊತೆ ಕನೆಕ್ಷನ್ ಇಟ್ಕೊಂಡು ಈ ಮನುಷ್ಯರ ಅಂಗಾಂಗಗಳ ಸ್ಮಗ್ಲಿಂಗ್ ಮಾಡ್ತಿರ್ತಾರೆ. ಆ್ಯಂಡ್ ಈ NGO ಹೆಸರಲ್ಲಿ ಬಹಳಷ್ಟು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿರ್ತಾರೆ ಅವರು. ಡ್ರಗ್ಸು, ಹ್ಯೂಮನ್ ಬಾಡಿ ಪಾರ್ಟ್ಸು, ಹ್ಯೂಮನ್ ಟ್ರಾಫಿಕಿಂಗ್, ಈ ಥರ ಮಲ್ಟಿಪಲ್ ಕೆಲಸಗಳು.
ಸೊ ಹೇಗೆ ಇದು ಎಲ್ಲ ಕಥೆಗಳು ಲಿಂಕ್ ಆಗುತ್ತೆ, ಹೇಗೆ ಅವರವರ ಕಥೆಗಳಿಗೆ ಅಂತ್ಯ ಆಗುತ್ತೆ ಅನ್ನೋದೇ ಈ ಪುಸ್ತಕ. ಇನ್ನು ನಾವು ಈ ವಿಡಿಯೋದ ಅಂತ್ಯ ಭಾಗದಲ್ಲಿ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಈ ಪುಸ್ತಕನ ಓದಿದ ನಂತರ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಗಿತ್ತು ಅಂತ ನೀವು ಕೇಳಿದ್ರೆ, ಪುಸ್ತಕ ನನಗೆ ಓಕೆ ಅನ್ನಿಸ್ತು. ಯಾಕಂದರೆ ಅದರಲ್ಲಿ ಕೆಲವೊಂದು ಪಾತ್ರಗಳು, ಸನ್ನಿವೇಶಗಳು ಹೊಂಗೂಡೋ ಅಂತ್ಯವರೆಗೂ ನೀವು ಇದನ್ನು ಓದಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಇರುತ್ತೆ. ನೀವು ಸ್ವಲ್ಪ ತಾಳ್ಮೆ ಇಟ್ಟು ಹೋಗಿದ ತಕ್ಷಣ ಬೇಗ ಮುಗಿಯುತ್ತೆ. ಅಷ್ಟಾಗಿ ಜಾಸ್ತಿ ಪುಟಗಳೇನಿಲ್ಲ, 111 ಪುಟಗಳು ಮಾತ್ರನೇ ಇದೆ. ನೀವು ತುಂಬ ಬೇಗ ಓದಿ ಮುಗಿಸ್ತೀರಾ ಅಂತ ಹೇಳ್ಬೋದು. ಸೊ ಇವರ 2ನೇ ಕಾದಂಬರಿಯಲ್ಲಿ ಇವರು ಸ್ವಲ್ಪ ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ ಮೊದಲನೇ ಕಾದಂಬರಿಗಿಂತ, ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು. ಆ್ಯಂಡ್ ನೀವು ಯಾವುದಾದ್ರು ಈ ಹ್ಯೂಮನ್ ಬಾಡಿ ಪಾರ್ಟ್ಸ್ ಸ್ಮಗ್ಲಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ತುಂಬ ಡೆಪ್ತ್ ಡೀಟೇಲ್ ಇಲ್ಲ, ಇದು ಸರ್ಫೇಸ್ ಲೆವೆಲಲ್ಲಿರುತ್ತೆ. ಸೊ ಲೈಟಾಗಿರುತ್ತೆ, ನೀವು ಆರಾಮಾಗಿ ಓದಿ ಮುಗಿಸ್ಬೋದು ಅಂತ ಹೇಳಬಲ್ಲೆ. ನೀವು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಬೋದು, ರೈಟರ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ತೊಗೋಬೋದು. ಈ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಹೀಗಿತ್ತು ನಮ್ಮ ಒಡೆದ ಕನ್ನಡಿಯ ಬಿಂಬಗಳು ಪುಸ್ತಕದ ರಿವ್ಯೂ ಅನ್ಬಾಕ್ಸಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಗೀತಾಂಜಲಿ.